ಅನ್ಬಾಕ್ಸಿಂಗ್ ಮಾಡ್ತಾ ಇರೋದು ಡಾಲ್ಫಿನ್ ಫಿಟ್ ಫಾರ್ಕ್ ಡಾಲ್ಫಿನ್ನು 102ದು. ಸುಮಾರು ಗ್ಯಾಜೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಬಾಕ್ಸ್ ಒಳಗಡೆ ನೋಡಿದರೆ ಒಂದಷ್ಟು ಬುಕ್ಸ್ ಇದೆ. ಬುಕ್ಸ್ಗಳು ಎಲ್ಲ ಸೈಡಿಗೆ ಇಟ್ಟರೆ, ಅದು ಬಿಟ್ಟರೆ ಡೈರೆಕ್ಟಾಗಿ ನಾವು ಓಪನ್ ಮಾಡಿದರೆ ಇವಾಗ ಕ್ಯಾಮ್ರಾ ಇರುತ್ತೆ. ಇದೆಲ್ಲ ಕ್ಯಾಮ್ರಾ ಯಾವ ಥರ ಹಾಕಬೇಕು ಏನದು ಡೀಟೇಲ್ಸ್ ಎಲ್ಲ ಇದರಲ್ಲಿ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಒಂದು ಸಲ ಓದ್ಕೊಂಡು ನೀವು ಹಾಕ್ಕೋಬೋದು. ಡೀಟೇಲಾಗಿ ಕೊಟ್ಟಿದ್ದಾರೆ ಯಾವ ಥರ ಸೆಟ್ಟಿಂಗ್ಸ್ ಇದೆ ಏನು ಎಲ್ಲ ಮಾಡೋದು. ಬಾಕ್ಸ್ ಓಪನ್ ಮಾಡ್ತಾ ಇದ್ದಂಗೆ ಕ್ಯಾಮ್ರಾ ಇದೆ. ಕ್ಯಾಮ್ರಾ ಕ್ವಾಲಿಟಿ ಮಾತ್ರ ಬಿಲ್ಡ್ ಕ್ವಾಲಿಟಿ ಸಾಲಿಡ್ ಆಗಿದೆ. ಅದ್ರ ಜೊತೆಗೆ ಸುಮಾರು ಎಕ್ಸೆಸರೀಸ್ಗಳನ್ನ ಕೊಟ್ಟಿದ್ದಾರೆ. ಹೆಲ್ಮೆಟ್ ಲಾಕು ಸುಮಾರಿದೆ. ಏನೇನಕ್ಕೆ ಯೂಸ್ ಆಗುತ್ತೋ ಗೊತ್ತಿಲ್ಲ. ಕೆಲವೊಂದಷ್ಟು ಕೊಟ್ಟಿದ್ದಾರೆ. ಬೆಲ್ಟು ಸುಮಾರಿದೆ. ಜೊತೆಗೆ ಒಂದು ಸ್ಮಾರ್ಟ್ ರಿಮೋಟ್ ಇದೆ. ಕ್ಯಾಮ್ರಾ ಲೆನ್ಸ್ ಇದೆ. ಲೆನ್ಸ್ ಪ್ರೊಟೆಕ್ಷನ್ ಇದೆ. ಅದು ಬಿಟ್ಟರೆ ಬೇರೆ ಏನು ಬಾಕ್ಸಲ್ಲಿಲ್ಲ. ಬಾಕ್ಸಲ್ಲಿ ತುಂಬ ಗ್ಯಾಜೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ತುಂಬ. ಅದ್ರ ಜೊತೆಗೆ ಒಂದು ಸಪ್ರೇಟಾಗಿ ಆರ್ಡ್ರ್ ಮಾಡಿದ್ದು ಮೈಕು, ವೈರ್ಲೆಸ್ ಮೈಕು. ಫಿಟ್ ಫಾರ್ಕ್ ಅವ್ರದ್ದೇ, ಸೇಮ್ ಕಂಪನಿ. ಮೈಕ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ಇದ್ರ ಜೊತೆಗೆ ರಿಯಲಾಗಿ ಹೇಗೆ ವಿಡಿಯೋ ಮತ್ತು ವಾಯ್ಸ್ ಕ್ಲಾರಿಟಿ ಎರಡೂ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೋಡಿ. ನೀವು ಜಡ್ಜ್ ಮಾಡಿ ತೊಗೋಬೋದಾ ತೊಗೋಬಾರ್ದಾ ಅನ್ನೋದು ನೀವು ಡಿಸೈಡ್ ಮಾಡಿ. ನಾವು ಕೊಡೋ ದುಡ್ಡಿಗೆ ವರ್ತ್ ಅನಿಸಿದ್ರೆ ತೊಗೊಳ್ಳಿ. ಇದರಲ್ಲಿ ಮೇಜರಾಗಿ ತುಂಬ ಹೀಟಿಂಗ್ ಒಂದು ಇದೆ. ಅದು ಬಿಟ್ಟರೆ ಇಮೇಜ್ ಸ್ಟೆಬಿಲೇಷನ್ ಅಷ್ಟಿಲ್ಲ. ನೀವೇ ನೋಡಿ, ವಿಡಿಯೋ ಹಾಕ್ತೀನಿ ಮತ್ತು ವಾಯ್ಸ್ ಕ್ಲಾರಿಟಿ ಎಲ್ಲ ನೋಡಿ, ಆಮೇಲೆ ಡಿಸೈಡ್ ಮಾಡಿ ತೊಗೊಳ್ಳೋದು. 15,000 ವರ್ತು ಇದೆಯಾ ಇಲ್ಲ ಅನ್ನೋದು ನೀವು ಡಿಸೈಡ್ ಮಾಡಿ ತೊಗೋಬೋದು. ಈಗ ನೋಡೋಣ ನಾವು ವಾಯ್ಸ್ ಕ್ಲಾರಿಟಿ, ಹಾಗೆ ವಿಡಿಯೋ ಕ್ಲಾರಿಟಿ, ಮತ್ತು ಇವ್ರದ್ದೇ ಆ್ಯಪ್ ಇದೆ ಸಪ್ರೇಟಾಗಿ, ಐಸ್ಮಾರ್ಟ್ ಅಂದ್ಬಿಟ್ಟು. ಅದು ಕೂಡ ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ, ನೋಡಿ. ಸ್ಕಿಪ್ ಮಾಡದೆ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ತೊಗೋಬೇಕಾ ತೊಗೋಬಾರ್ದು ಅನ್ನೋದು ಡೀಟೇಲಾಗಿ. ಬನ್ನಿ ಇವಾಗ ವಿಡಿಯೋ ನೋಡ್ಕೊಂಡು ಬರೋಣ.
ಹಲೋ ನಮಸ್ಕಾರ, ಎಲ್ಲ ಹೇಗಿದ್ರ? ಎಲ್ಲ ಚೆನ್ನಾಗಿದ್ರ ಅಂತ ಅನ್ಕೋತಾ ಇದೀನಿ. ಇವತ್ತು ನಾನು ತೀರ್ಥಹಳ್ಳಿ ಸೇತುವೆ, ಜಯಚಾಮರಾಜೇಂದ್ರ ಸೇತುವೆ ಮೇಲ್ಗಡೆ ಇದ್ದೆ ನೋಡಿ. ಇದೆ ನಮ್ಮ ತೀರ್ಥಹಳ್ಳಿ ಜಯಚಾಮರಾಜೇಂದ್ರ ಸೇತುವೆ. ನಾನೀಗ ಹೊಸ ಕ್ಯಾಮ್ರಾ ಏನ್ ಇತ್ತು ಅದ್ರದ್ದು ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಬಂದಿದೆ. ನೋಡೋಣ, ಹಾಗೆ ನಾನು ಮತ್ತೆ ನಮ್ಮ ಬ್ರದರ್ ಇದಾರೆ, ಚೆಕ್ ಮಾಡೋಣ ಅಂತ. ಅದು ವಾಯ್ಸ್ ಎಲ್ಲ ಯಾವ ತರ ಬರ್ತಾ ಇದೆ, ವಿಂಡ್ ಬರ್ತಾ ಇದೆಯೋ ಇಲ್ಲ ವಾಯ್ಸ್ ಕ್ಯಾನ್ಸಲೇಷನ್ ಇದೆಯಾ ಅಂತ ಚೆಕ್ ಮಾಡೋಣ ಅನ್ಕೊಂಡು ಚೆಕ್ ಮಾಡ್ತಾ ಇದ್ದೆ. ನೋಡೋಣ ಈಗ ವಾಯ್ಸ್ ಎಲ್ಲ ಯಾವ ತರ ಬರ್ಬೋದು ಏನು ಅನ್ನೋದು. ಮತ್ತೆ ಲೋ ಲೈಟ್ ಯಾವ ತರ ಬರುತ್ತೆ, ಮತ್ತೆ ಡೇ ಅಲ್ಲಿ ಯಾವ ತರ ಬರುತ್ತೆ, ನೈಟ್ ಅಲ್ಲಿ ಯಾವ ತರ ಬರುತ್ತೆ ಅಂತ ಒಂದು ಸ್ಮಾಲ್ ಎಕ್ಸ್ಪೀರಿಯನ್ಸ್ ಚೆಕ್ ಮಾಡೋಣ ಅಂತ ಇದು ಮಾಡ್ತಾ ಇದ್ದು. ಈಗ ನೋಡೋಣ, ನೆಕ್ಸ್ಟ್ ಮನೆಗೆ ಹೋಗಿ ಹೆಲ್ಮೆಟ್ ಒಂದ್ಸತಿ ಹಾಕ್ಬಿಟ್ಟು ಆಂಗಲ್ ಎಲ್ಲ ಯಾವ ತರ ಬರುತ್ತೆ ಏನು ಅಂತ ಅದನ್ನ ಚೆಕ್ ಮಾಡೋಣ. ಅದನ್ನ ಚೆಕ್ ಮಾಡಕ್ಕಿದೆ. ಈಗ ಅದೆಲ್ಲ ಚೆಕ್ ಮಾಡಿ ನಂತರ ಹೆಂಗೆ ಅಂತ ನಾನು ಎಕ್ಸ್ಪೀರಿಯನ್ಸ್, ನಂಗೂ ಗೊತ್ತಾಗಿಲ್ಲ, ನಾನು ಫಸ್ಟ್ ಟೈಮು ಈ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ನೋಡೋಣ ಯಾವ ತರ ಬರುತ್ತೆ ಏನು ಎತ್ತ ಅಂತ. ನಾನು ಅದ್ರ ಎಕ್ಸ್ಪೀರಿಯನ್ಸ್ ಮಾಡ್ತಾ ನಿಮ್ಗೂ ಅದ್ರ ಎಕ್ಸ್ಪೀರಿಯನ್ಸ್ ತೋರಿಸ್ತೀನಿ, ಹಾಗೆ ಪ್ರಾಡಕ್ಟ್ ರಿವ್ಯೂ ಮಾಡ್ತೀನಿ. ಇದ್ರದ್ದು ಈಗ ಇದುಂಟಲ್ಲ, ಇಂತ ಗಾಳಿಲಿ ಹೋಗ್ತಿರ್ತೀವಲ್ಲ, ಸ್ವಲ್ಪ ವಿಂಡ್ ಬರ್ಬೋದು ಅನ್ಸುತ್ತೆ. ಯಾಕಂದ್ರೆ ಇದು ಜಸ್ಟ್ ವಿಂಡ್ ಬಫ್ ಇದಲ್ಲ, ಅಂದ್ರೆ ಹೊರಗಡೆ ಎಲ್ಲ ವ್ಲಾಗಿಂಗ್ ಪರ್ಪಸ್ ಇದೆ. ಬಟ್ ಈಗ ಗಾಳಿಲಿ ಹೋಗ್ತಾ ಹೊರಗಡೆ ಮೈಕ್ ಇಟ್ಟಿರ್ತೀವಲ್ಲ, ಅದಕ್ಕೆ ವಾಯ್ಸ್ ಇದು ಹೊರಗಡೆ ಸ್ವಲ್ಪ ಗಾಡಿ ಸೌಂಡ್ ಬರ್ಬೋದು. ಸ್ವಲ್ಪ ಬರ್ಬೋದು ಅನ್ಸುತ್ತೆ. ಸಚ್ಚಿ ಅವನ್ ಬರ್ತಾ ಲೇಟ್, ರಾತ್ರಿ ಆಗತ್ತ. ಅವನ್ ಬರ್ತಾನೆ, ಆಮೇಲೆ ಬಂದು ಸೀದಾ ಹಾಸ್ಪಿಟ್ಲಿಗೆ ಹೋಗ್ತಾನೆ. ಅಲ್ಲಿ ಅಪ್ಪ ಜೊತೆ ಅಲ್ಲಿ ಉಳ್ಕೊಳಕ್ಕೆ, ಅಲ್ಲಿ ಹಾಸ್ಪಿಟ್ಲ್ ತೀರ್ಥಹಳ್ಳಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಅದ. ಅಲ್ಲೇ ಫಿಕ್ಸ್. ಸ್ವಲ್ಪ ಮೊದ್ಲಿಗಿಂತ ಸ್ವಲ್ಪ ಸೀರಿಯಸ್ ಈಗ, ಸ್ವಲ್ಪ ಅಂದ್ರೆ ಊಟ ಮಾಡಲ್ಲ, ಊಟ ಮಾಡೋದ್ ಬಿಟ್ಕೊಂಡು ಇದ್ ಮಾಡಿರೋದು. ಊಟ ಎಲ್ಲ ಕರೆಕ್ಟಾಗಿ ಮಾಡ್ತಾರೆ. ಸಾರ್ರಿ ಒಂದ್ ದಿನಕ್ಕೆ 4 ಸತಿನ 5 ಸತಿ ತಿಂತಾ ಇದ್ರು. ಇವಾಗ ಊಟ ಎಲ್ಲ ಮಾಡ್ತಾ ಇಲ್ಲ ಅಂತ ಹೇಳ್ತಪ್ಪ. ತುಂಬಾ ಸುಸ್ತಾಗ್ಯಾರೆ ಅಂತ ಹೇಳ್ದ. ಮತ್ತೆ ಬ್ಲಡ್ ಇದೆಲ್ಲ ಚೆಕ್ ಮಾಡ್ದ, ಅದ್ರ ರಿಪೋರ್ಟ್ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು. ಬಟ್ ಅದ್ರದ್ದು ಏನು ಅಂತದೇನು ಇದಿಲ್ಲ ಅಂತೆ. ಅದು ಎಲ್ಲ ನಾರ್ಮಲ್ ಇದೆ. ಮತ್ತೆ ಇದು ವೈಟ್ ಬ್ಲಡ್ ಸೆಲ್ಸ್ ಇದೆಯಲ್ಲ, ಅದು ಮತ್ತೆ ಹಿಮೋಗ್ಲೋಬಿನ್ ಕಮ್ಮಿ ಆಗಿದೆ. ಹಾಗಾಗಿ ಸ್ವಲ್ಪ ಸುಸ್ತಾಗಿದೆ, ಬ್ಲಡ್ ಇಲ್ಲ ಅಂತ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಬಾಯ್ ಬಾಯ್.